ಸುಪರ ಅಂತ ಸಂಸ್ಕೃತದಲ್ಲಿ ಒಂದು ಶಬ್ದ ಇದೆ. ಶಬ್ದ ಹೊಸದೇನೂ ಅಲ್ಲ, ನಾವು ಅದನ್ನು ಹೆಚ್ಚು ಬಳಕೆ ಮಾಡೋದಿಲ್ಲ ಅಷ್ಟೇ. ಅದೇ ಇಂಗ್ಲೀಷ್ನಲ್ಲಿ ಸೂಪರ್ ಅಂತಾಗಿದೆ. ಅದನ್ನು ಬೇಕಾಷ್ಟು ಬಳಕೆ ಮಾಡ್ತೇವೆ. ಯಾವುದೇ ಒಂದು ಒಂದು ಕೆಲಸ, ಯಾವುದೇ ಒಂದು ವಸ್ತು ಅಥವಾ ವ್ಯಕ್ತಿ ಇಂಥದನ್ನು ಸೂಪರ್ ಆಗಿದೆ ಅಂತ ಹೀಗೆ ಹೇಳುವುದು ನಮ್ಮ ವ್ಯವಹಾರದಲ್ಲಿ ಬಂದುಬಿಟ್ಟಿದೆ. ಹಾಗೆ ಸುಪರಂ ಕರ್ಮ, ಸುಪರಂ ವಸ್ತು, ಸುಪರಃ ಪುರುಷಃ, ಸುಪರಾ ಸ್ತ್ರೀ, ಹೀಗೆಲ್ಲ ಇದನ್ನು ಕೂಡ ಪ್ರಯೋಗ ಮಾಡಬಹುದು ಅಂತ ಕಾಣಿಸ್ತೀನಿ. ಸುಪರ್ಣಃ ಸುಪರಾನಂದ, ಭಗವಂತನಿಗೆ ಸುಪರ್ಣ ಅಂತ ಹೆಸರು. ಯಾಕಂದರೆ ಣ ಅಂದರೆ ಆನಂದ, ಸುಪರ್ ಅನ್ನುವುದು ಆ ಭಗವಂತನ ಆನಂದ ಶ್ರೇಷ್ಠವಾದ್ದು ಅನ್ನೋದನ್ನು ತೋರಿಸ್ತದೆ. ಹೀಗೆ ಭಾಗವತ ತಾತ್ಪರ್ಯದಲ್ಲಿ ಇದು ಬಳಕೆಯಲ್ಲಿದೆ. ಪರ ಅನ್ನೋ ಶಬ್ದ ಬಳಕೆಯಲ್ಲಿದೆ. ಸು ಅನ್ನುವ ಉಪಸರ್ಗದ ಜೊತೆಗೆ ಅದು ಬಳಕೆಯಲ್ಲಿಲ್ಲ. ಅದೊಂದನ್ನು ನಾವು ಬಳಕೆಯಲ್ಲಿ ತರಬಹುದು. ಭಾಷೆ ಇನ್ನೂ ಪರಿಣಾಮಕಾರಿ ಆಗ್ತದೆ.